गुड इवनिंग चिल्ड्रन। आज मैं आपको डॉक्टर एपीजे अब्दुल कलाम जी के लिखे हुए आपका 10वीं कक्षा के 5वां पाठ मेरा बचपन समझाने जा रही हूँ। आप यहाँ पर चित्र में देख रहे हैं, एक रॉकेट है, अब्दुल कलाम जी है। इसे हम मिसाइल मैन ऑफ इंडिया भी कहते हैं। इस नाम से वे फेमस हुए हैं। वे हमारी राष्ट्रपति भी थे, देश के राष्ट्रपति भी थे। यहाँ देखिए, वे हमारी प्रधानमंत्री जी रह चुकी इंदिरा गांधी रह चुकी प्रधानमंत्री इंदिरा गांधी के साथ भी काम किए हुए बच्चों। ओके, एक ट्रू स्टोरी है, सत्य कथा पर आधारित, खुद का लिखा हुआ मेरा बचपन पाठ में अभी आपको समझाऊंगी। यहाँ पर लेखक परिचय कराना चाहूंगी मैं, जो अब्दुल कलाम जी खुद है। औफ फकीर जैनुलाब्दीन अब्दुल कलाम जी का जन्म 15-10-1931 को हुआ। औफ फकीರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಇದವರ ಪೂರ್ಣ ಹೆಸರು. ಅವರ ಜನನ 15-10-1931 ಆಯಿತು. बड़े वैज्ञानिक डॉक्टर एपीजे अब्दुल कलाम जी 25/7/2002 से 24/7/2007 तक हमारे देश के ರಾಷ್ಟ್ರಪತಿ थे. ನೋಡಿ, ದೊಡ್ಡ ವಿಜ್ಞಾನಿಗಳಾದಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು 25/7/2002 24/7/2007 ತನಕ ನಮ್ಮ ದೇಶದ ರಾಷ್ಟ್ರಪತಿಗಳಾಗಿ ಸೇವೆಯನ್ನ ಸಲ್ಲಿಸಿದಂತ ವ್ಯಕ್ತಿಗಳು. देश के आदर्श तथा जनवादी राष्ट्रपति के नाम से भारत के करोड़ों करोड़ों हृदयों में प्रतिष्ठित कलाम जी अपनी 82 वर्षों की उम्र में भी अनेकानेक सामाजिक प्रगतिशील आंदोलनों में अत्यंत सक्रिय रहे. ನೋಡ್ರಿ, ಇವರೇನಾಯ್ತು, ನಮ್ಮ ದೇಶದ ಆದರ್ಶ ವ್ಯಕ್ತಿಗಳಲ್ಲಿ ಒಬ್ಬರಾದಂತವರು, ಜನವಾದಿ ರಾಷ್ಟ್ರಪತಿಗಳಾದಂತವರು, ನಮ್ಮ ದೇಶದ ಕೋಟಿ ಕೋಟಿ ಜನರ ಹೃದಯದಲ್ಲಿ ವಾಸವಾಗಿದ್ದಂತವರು. ಹೌದಾ? ಅಂತವರು ತಮ್ಮ 82ನೇ ವರ್ಷದಲ್ಲೂ ಕೂಡ ಸಾಕಷ್ಟು ಸಾಮಾಜಿಕವಾಗಿ ಪ್ರಗತಿಶೀಲ ಆಂದೋಲನಗಳನ್ನ ಮಾಡದಂತವರು. बच्चों तथा युवकों के चैतन्यशील एवं बहुमुखी व्यक्तित्व के निर्माणार्थ आपके नए अभियान का मंत्र था, मैं क्या दूं. ನೋಡ್ರಿ, ಮಕ್ಕಳು ಮತ್ತು ಯುವಕರು ಯಾವಾಗಲೂ ಆಕ್ಟಿವ್ ಆಗಿರಬೇಕು, ಚೈತನ್ಯಶೀಲರಾಗಿರ್ಬೇಕು. ತಮ್ಮ ಬಹುಮುಖ ಪ್ರತಿಭೆಯನ್ನ, ವ್ಯಕ್ತಿತ್ವವನ್ನ ಅವರು ನಿರ್ಮಾಣ ಮಾಡ್ಕೊಳ್ಬೇಕು. ಅಂತದಕ್ಕೋಸ್ಕರ ಅವರೊಂದು ಅಭಿಯಾನ, ಅವರ ಒಂದು ಹೊಸ ಅಭಿಯಾನ, ಆ ಅಭಿಯಾನದ ಮಂತ್ರ ಏನಾಗಿತ್ತಂದ್ರೆ ಮೇಕ್ಯಾದು, ನಾನು ಏನ್ ಕೊಡ್ಲಿ ಅಥವಾ ನಾ ಏನ್ ಕೊಡ್ತೀನಿ ಅಂತ ಅನ್ನುವಂಥದ್ದು. स्वपरिवर्तन की ओर उन्मुख इस अभियान का उद्घोष था, ईमानदार कार्य एवं ईमानदार का नाम. ನೋಡ್ರಿ, ಸ್ವಪರಿವರ್ತನ್ ಅಂದ್ರೆ ಏನು? ನಮಗ ನಾವೇ ಪರಿವರ್ತನೆ, ನಮ್ಮಲ್ಲಿ ನಾವೇ ಚೇಂಜಸ್ ಅನ್ನ ತಂದ್ಕೊಳ್ಳೋದು ಅಂತ ಒಂದು ಅದರ ಕಡೆಗೆ ಉನ್ಮುಖ್ ಇಸ್ ಅಭಿಯಾನ್, ಅದರ ಕಡೆಗೆ ಸಾಗಿದಂತ ಈ ಒಂದು ಅಭಿಯಾನದ ಉದ್ಘೋಷ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಇಮಾನ್ದಾರ ಕೆಲಸ ಅಂದ್ರೆ ಪ್ರಾಮಾಣಿಕ ಕೆಲಸ ಮತ್ತು ಪ್ರಾಮಾಣಿಕ ಹೆಸರು ಅನ್ನುವಂತದ್ದಾಗಿತ್ತು, ಅದರ ಉದ್ಘೋಷ ಆಗಿತ್ತು. होमपाल अभियान द्वारा आप बचपन में ही इन सवालों को बोना चाहते कि मैं देश के लिए क्या दे सकता हूँ, समाज एवं परिसर के लिए क्या कर सकता हूँ. ನೋಡ್ರಿ, ಈ ಒಂದು ಅವರು ಚಿಕ್ಕ ಹುಡುಗ ಇದ್ದಾಗೇನೆ, ಅವರ ಒಂದು ಬಾಲ್ಯಾವಸ್ಥೆಯಲ್ಲಿದ್ದಾಗೇನೆ ಹೋಮ್ಪಾಲ್ ಅನ್ನುವಂತ ಒಂದು ಅಭಿಯಾನ, ಅದರ ಮೂಲಕ ಅವರು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ಕೊಳ್ತಾ ಇದ್ರು, ಹೇಳ್ತಾ ಇದ್ರು. ಅದೇನಂದ್ರೆ, ನಾನು ದೇಶಕ್ಕೆ ಏನ್ ಕೊಡ್ತೀನಿ ಮತ್ತು ಸಮಾಜ ಮತ್ತು ಪರಿಸರಕ್ಕೆ ನಾನು ಏನ್ ಮಾಡಬಹುದು ಅನ್ನೋದನ್ನ ಅವರು ಯೋಚಿಸ್ತಾ ಇದ್ರು. ಮಕ್ಕಳೇ, ಇಂಥ ದೊಡ್ಡ ವ್ಯಕ್ತಿತ್ವವಾದಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳುವಂತಹದ್ದು. ಮಕ್ಕಳೇ, ಈ ಒಂದು ಮೇರಾ ಬಚ್ಪನ್ ಪಾಠದ ಒಂದು ಆಶಯ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಭಾರತ್ ಕೆ ರಾಷ್ಟ್ರಪತಿ ಕಲಾಂ ಜಿ ಕಾ ಜೀವನ್ ಸಾದಗಿ ಕಾ ಮಿಸಾಲ್ ಥಾ. ನೋಡ್ರಿ, ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಾದಂತ ಕಲಾಂ ಅವರ ಜೀವನ ತುಂಬಾ ಸರಳತೆಗೆ ಒಂದು ಹೆಸರಾಗಿತ್ತು. ಓಕೆ, ಉನ್ಕೆ ಮಾತಾ ಪಿತಾ ಕಾ ಪರಿಶ್ರಮ ಆಡಂಬರಹೀನ್ ಜೀವನ್ ಸಬ್ಕೆ ಲಿಯೇ ಆದರ್ಶಪ್ರಾಯ ಹೈ. ನೋಡ್ರಿ, ಅವರ ತಂದೆ ತಾಯಿಗಳ ಪರಿಶ್ರಮ, ಹಾರ್ಡ್ ವರ್ಕ್, ಆಡಂಬರಹೀನ ಜೀವನ
ತುಂಬಾ ಸರಳತೆಯಿಂದ ಅವರು ಜೀವನ ನಡೆಸ್ತಾ ಇದ್ರು. ಅದು ಎಲ್ಲರಿಗೂ ಕೂಡ ಒಂದು ಆದರ್ಶ ಆಗಿತ್ತು ಅಂತ ಹೇಳುವಂತಹದ್ದು. ಉನ್ಕಾ ಪರಿವಾರ ಅತಿಥಿಯೋಂ ಕಿ ಸೇವಾ ಸೆ ಸಂತೃಪ್ತ ಥಾ. ನೋಡ್ರಿ, ನಮ್ಮ ದೇಶದ ಉದ್ಘೋಷ ಏನಪ್ಪಾ ಅಂತ ಹೇಳಿದ್ರೆ ಅತಿಥಿ ದೇವೋ ಭವ. ಎಲ್ಲರೂ ಕೇಳಿದೀರಾ, ಹೌದಾ? ಇದೇ ರೀತಿಯಲ್ಲಿ ಅವರ ಪರಿವಾರ ಕೂಡ ಅತಿಥಿಗಳ ಸೇವೆಯಿಂದ ಸಂತೃಪ್ತವಾಗಿರ್ತಾ ಇತ್ತು. ಉನ್ಕಾ ಪರಿವಾರ ಧಾರ್ಮಿಕ ಏಕತಾ ಕೋ ಮಾನ್ತಾ ಥಾ. ಅವರ ಪರಿವಾರ ಧಾರ್ಮಿಕವಾಗಿ ಎಲ್ಲರೂ ಒಂದೇ ಅನ್ನೋದನ್ನ ಒಪ್ಕೊಳ್ತಾ ಇದ್ರು. बच्चों के चैतन्यशील बहुमुखी व्यक्तित्व के निर्माण के लिए ऐसे आदर्श व्यक्तियों की जीवनी प्रेरणाप्रद है. ನೋಡ್ರಿ ಏನ್ ಹೇಳ್ತಾರಂದ್ರೆ, ಈ ಒಂದು ಪಾಠದ ಆಶಯದ ಮೂಲಕ ನಿಮ್ಗೆಲ್ಲ ತಿಳಿಸ್ಕೊಡೋದೇನಂದ್ರೆ, ಮಕ್ಕಳ ಚೈತನ್ಯಶೀಲತೆ, ಬಹುಮುಖಿ ವ್ಯಕ್ತಿತ್ವದ ಒಂದು ನಿರ್ಮಾಣಕ್ಕಾಗಿ ಇಂತಹ ಆದರ್ಶ ವ್ಯಕ್ತಿಗಳ ಜೀವನ ಪ್ರೇರಣೆಯನ್ನ ಕೊಡುವಂತಹದ್ದು ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ. ಈ ಒಂದು ಪಾಠದಿಂದ ನೀವೇನಿವತ್ತು ತಿಳ್ಕೊಳ್ತೀರಿ ಅಂದ್ರೆ, ಈ ಒಂದು ಪಾಠದಿಂದ ಛಾತ್ರ सादगी, धार्मिक सहिष्णुता, मिलजुल कर रहना और किताबें पढ़ने का प्रयोजन आदि की प्रेरणा पा सकते हैं. ಈ ಪಾಠದಿಂದ ಮಕ್ಕಳೇ ನೀವಿವತ್ತು ಸರಳತೆ ಅಂದ್ರೇನು, ಧಾರ್ಮಿಕ ಸಹಿಷ್ಣುತೆ ಅಂದ್ರೇನು, ಹೇಗೆ ನಾವು ಮಿಲ್ಜುಲ್ ಕರ್ रहना का मतलब क्या है, ಭ್ರಾತೃತ್ವ, ಬ್ರದರ್ಹುಡ್, ಇಲ್ಲಿ ಎಲ್ಲರೂ ನಾವು ಒಟ್ಟಾಗಿ ಸೇರಿರೋದು, ಹೌದಾ? ಅದಂದ್ರೇನು, ಮತ್ತು ಪುಸ್ತಕಗಳನ್ನ ಓದೋದ್ರಿಂದ ನಿಮ್ಗೆ ಏನ್ ಪ್ರಯೋಜನ, ಇದ್ರೆಲ್ಲದ್ರ ಬಗ್ಗೆ ನಿಮ್ಗೆ ಈ ಒಂದು ಪಾಠದಿಂದ ಇಲ್ಲಿ ಪ್ರೇರಣೆ ಸಿಗತ್ತೆ ಮಕ್ಕಳೇ. ನೋಡ್ರಿ, ನಮ್ಮ ದೇಶದ ರಾಷ್ಟ್ರಪತಿಗಳು, ದೊಡ್ಡ ವಿಜ್ಞಾನಿಗಳು ಆದಂತ ಅಬ್ದುಲ್ ಕಲಾಂ ಅವರ ಸ್ಮೈಲ್ ಅನ್ನ ನೋಡಿದ್ರೇನೆ ಖುಷಿ ಆಗ್ಬೇಕು. ಎಷ್ಟು ಸರಳವಾಗಿದ್ದಾರೆ ಅವರು, ಹೌದಾ? ಇಂಥ ವ್ಯಕ್ತಿತ್ವದ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಮಕ್ಕಳೇ. ಓಕೆ, ಇಲ್ಲಿ ನಾನು ಒಂದೊಂದೇ ಪ್ಯಾರಾಗ್ರಾಫ್ ವೈಸ್ ಓದ್ತಾ ಅದರ ಅರ್ಥನ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಬುಕ್ ಅನ್ನ ನೋಡಿದ್ರೆ ಒಳ್ಳೇದು. ಕೆಲವೊಂದು ಇಲ್ಲಿ ಸರಿಯಾಗಿ ಕಾಣ್ತಿದ್ರೆ ದಟ್ ಹೆಲ್ಪ್ಸ್. ಓಕೆ, ಮೇರಾ ಜನ್ಮ ಮದ್ರಾಸ್ ರಾಜ್ಯ, ಅಬ್ ತಮಿಳ್ನಾಡಿನ, ಅದಕ್ಕೆ ಮದ್ರಾಸ್ ರಾಜ್ಯ ಅಂತ ಕೂಡ ಅವಾಗ ಕರೀತಾ ಇದ್ರು. ರಾಮೇಶ್ವರಂ ಕಸ್ಬೆ ಮೇ ಏಕ ಮಧ್ಯವರ್ಗೀಯ ಪರಿವಾರ ಮೇ ಹುವಾ ಥಾ. ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಇವರ ಜನನ ಆಯಿತು. ಎಲ್ಲಿ? ರಾಮೇಶ್ವರಮಿನಲ್ಲಿ. ಓಕೆ, ಮೇರೆ ಪಿತಾ ಜೈನುಲಾಬ್ದೀನ್ ಕಿ ಕೋಯಿ ಬಹುತ್ ಅಚ್ಚಿ ಔಪಚಾರಿಕ ಶಿಕ್ಷಣ ನಹಿ ಹುಯಿ ಥಿ. ಅವರ ತಂದೆ ಅವರದಂತ ಜೈನುಲಾಬ್ದೀನ್, ನೋಡ್ರಿ ಅವರು ಕೂಡ ಎಷ್ಟು ಸರಳವಾಗಿದ್ದಾರೆ. ಈ ಚಿತ್ರದಲ್ಲಿ ಕೆಳಗಡೆ ಅವರ ಅಪ್ಪ ಅಮ್ಮನ ಫೋಟೋ ಇದೆ, ಹೌದಾ? ಅವರು ಕೂಡ ತುಂಬಾನೇ ಔಪಚಾರಿಕವಾಗಿ ಸ್ಕೂಲು ಕಾಲೇಜಿಗೆ ಎಲ್ಲ ಹೋಗಿ ಕಲ್ತಂತ ವ್ಯಕ್ತಿಗಳು ಅವರಾಗಿರ್ಲಿಲ್ಲ. ಇಸ್ಕೆ ಬಾವಜೂದ್ ವೇ ಬುದ್ಧಿಮಾನ್ ಥೇ. ಆದರೂ ಕೂಡ ಅವ್ರೇನಾಗಿದ್ರು, ತುಂಬಾನೇ ಬುದ್ಧಿವಂತರಾಗಿದ್ರು. ಅವ್ರ ಉನ್ಮೆ ಉದಾರತಾ ಕಿ ಸಚ್ಚಿ ಭಾವನಾ ಥಿ. ಬುದ್ಧಿವಂತರಲ್ದೇನೆ ಉದಾರತೆ ಅಂದ್ರೆ ಏನು ಅನ್ನುವಂತ ಒಂದು ಭಾವನೆ ಅವರಲ್ಲಿ ಇತ್ತು. ಮೇರಿ ಮಾ ಆಶಿಯಮ್ಮ, ನೋಡ್ರಿ ಈ ಕಡೆ ರೈಟ್ ಸೈಡ್ಗೆ ಇದೆ ಅವರ ಅಮ್ಮನ ಫೋಟೋ ಇದೆ. ಮೇರಿ ಮಾ ಆಶಿಯಮ್ಮ ಉನ್ಕಿ ಆದರ್ಶ ಜೀವನ ಸಂಗಿನಿ ಥಿ. ನೋಡ್ರಿ, ಅವರ ಅಮ್ಮ, ಅವರ ತಂದೆ ಅವರ ಜೀವನ ಸಂಗಿನಿ ಅಂತಂದ್ರೇನು, ಅವರ ಪತ್ನಿ, ಹೌದಾ? ಆದರ್ಶವಾದಂತ ಪತ್ನಿ ಆಶಿಯಮ್ಮ ಅವರಾಗಿದ್ರು. ಓಕೆ, मेरे माता पिता को हमारे समाज में एक आदर्श दंपति के रूप में देखा जाता था. ಅಂದ್ರೆ ಅವರ ತಂದೆ ತಾಯಿಗಳು ಯಾವ ರೀತಿ ಜೀವನ ನಡೆಸ್ತಾ ಇದ್ರು ಅಂದ್ರೆ, ಅವರನ್ನ ನೋಡಿ ಆದರ್ಶ ಅಂದ್ರೇನು, ದಂಪತಿಗಳು ಪತಿ ಪತ್ನಿ ಅಂದ್ರೆ ಹೇಗಿರ್ಬೇಕು ಅಂತ ಹೇಳಿ ಸಮಾಜಕ್ಕೆ ಅವರು ತೋರಿಸ್ಕೊಡುವಂತ ಆದರ್ಶ ದಂಪತಿಗಳು ಅವರಾಗಿದ್ರು ಅಂತ ಹೇಳುವಂತಹದ್ದು. ನೆಕ್ಸ್ಟ್, ಮೈ ಕೈ ಬಚ್ಚೋ ಮೇ ಸೆ ಏಕ್ ಥಾ. ಅವರ ಅಪ್ಪ ಅಮ್ಮಂಗೆ ತುಂಬಾ ಜನ ಮಕ್ಕಳಿದ್ರು, ಅದರಲ್ಲಿ ಒಬ್ರು ಇವರಾಗಿದ್ರು. लंबे चौड़े व सुंदर माता पिता का छोटे कद काटे का साधारण सा दिखने वाला बच्चा. ಅವ್ರ ಎಂತವರಾಗಿದ್ರ ಅಂದ್ರೆ, ಅವ್ರ ಅಪ್ಪ ಅಮ್ಮ ಹೈಟ್ ಇದ್ರು, ತುಂಬಾನೇ ಸ್ಮಾರ್ಟ್ ಇದ್ರು. ಫೋಟೋದಲ್ಲಿ ನೋಡಿದ್ರೆ ಅವ್ರ ಅಮ್ಮ ಅಂತೂ ತುಂಬಾನೇ ಸ್ಮಾರ್ಟ್ ಆಗಿದ್ದಾರೆ, ಹೌದು ತಾನೆ? ಅಂತ ಅಪ್ಪ ಅಮ್ಮನ ಚೋಟಿ ಕದ್ಕ ಅಂದ್ರೆ ಇವರು ತುಂಬಾ ಶಾರ್ಟ್ ಆಗಿದ್ರು, ಗಿಡ್ಡ ಇದ್ರು, ಹೌದಾ? ಚೋಟಿ ಕದ್ಕ ಸಾಧಾರಣ ಸಾ ದಿಖನೆ ವಾಲ ಬಚ್ಚ, ಸಾಧಾರಣವಾಗಿ ಕಾಣುವಂತ ಮಗು ಅಬ್ದುಲ್ ಕಲಾಂ ಅವರು ಆಗಿದ್ರು. हम लोग अपने पुश्तैनी घर में रहते थे. पुश्तैनी का मतलब बहुत सारे ವರ್ಷೋं से ಚಲಾ ಆ ರಹಾ. ಪುಶ್ತೈನಿ ಮಕಾನ್ ಅಂತ ಹೇಳ್ತೀರಿ, ಹೌದಾ? ಅಂದ್ರೆ ನಮ್ಮ ಕಾಲದಿಂದ ಇದ್ದಂತ ಒಂದು ಮನೆ, ಅಂತ ಮನೆಯಲ್ಲಿ ಅವರು, ಸಾಧಾರಣವಾದಂತ ಮನೆಯಲ್ಲಿ ಅವರು ಇರ್ತಾ ಇದ್ರು. ರಾಮೇಶ್ವರಂ ಕಿ मस्जिद वाली गली में बना यह घर चुने पत्थर व ईंट से बना पक्का और बड़ा था. ನೋಡ್ರಿ, ರಾಮೇಶ್ವರಮ್ಮನ
ಮಸೀದ್ ವಾಲಿ ಗಲಿ ಅಂದ್ರೆ ಒಂದು ಮಸೀದಿ ಇರುವಂತ ಏರಿಯಾದಲ್ಲಿ ಓಣಿಯಲ್ಲಿ ಮಾಡಿದಂತ ಒಂದು ಚುನೆ ಪತ್ತರ್ ಅಂದ್ರೆ ಕೆಲವೊಂದು ಕಲ್ಲುಗಳು ಮತ್ತು ಇಟ್ಟಿಗೆಯಿಂದ ಮಾಡದಂತ ಪಕ್ಕಾ ಮನೆ ಮತ್ತು ದೊಡ್ಡದಾದಂತ ಮನೆ ಇವ್ರದಾಗಿತ್ತು. मेरे पिता आडंबरहीन व्यक्ति थे और सभी अनावश्यक एवं ऐशो आराम वाली चीजों से ದೂರ रहते थे. ನೋಡವ್ರ ಅಪ್ಪನ ಬಗ್ಗೆ ಏನ್ ಹೇಳ್ಕೊತಾ ಇದ್ದಾರೆ ಅಂದ್ರೆ, ಅವರಪ್ಪ ತುಂಬಾ ಆಡಂಬರ ವಿಹೀನ ವ್ಯಕ್ತಿಯಾಗಿದ್ರು. ಸರಳವಾಗಿ ಅವರು ಜೀವನ ನಡೆಸ್ತಾ ಇದ್ರು. ಅಷ್ಟು ಲಕ್ಸುರಿಯಸ್ ಲೈಫ್ ಅವರಿಗೆ ಬೇಡ ಆಗಿತ್ತು. ಅಂತ ಒಂದು ಅವರಪ್ಪ ಎಲ್ಲ ಈ ಒಂದು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ಲಿಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಅದರಿಂದ ಅವರು ದೂರ ಇರ್ತಾ ಇದ್ರು. ಪರ್ घर में सभी आवश्यक चीजें समूचित मात्रा में सुलभता से उपलब्ध थी. ಆದ್ರೆ ಮನೆಯಲ್ಲಿ ಜೀವನಕ್ಕೆ ಅವಶ್ಯಕವಾದಂತ ಎಲ್ಲ ವಸ್ತುಗಳು ಕೂಡ ಸುಲಭವಾಗಿ ಅವರಿಗೆ ಅಲ್ಲಿ ಸಿಗ್ತಾ ಇತ್ತು, ಕಾಣಸಿಗ್ತಾ ಇತ್ತು. वास्तव में मैं कहूंगा कि मेरा बचपन बहुत ही निश्चिंतता और सादगी में बीता. भौतिक एवं ಭಾವನಾತ್ಮಕ दोनों ही दृष्टि से. ಅವ್ರೇನ್ ಹೇಳ್ತಾರಂದ್ರೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಒಂದು ಬಾಲ್ಯದ ಜೀವನ ತುಂಬಾ ನಿಶ್ಚಿಂತತೆಯಿಂದ ಮತ್ತು ಸರಳತೆಯಿಂದ ಕಳಿತು. ಯಾಕಂದ್ರೆ ಅವರು ಭೌತಿಕವಾಗಿ ಮನೆ ಇತ್ತು, ಅವರಪ್ಪ ಚೆನ್ನಾಗಿ ದುಡಿತಾ ಇದ್ರು, ಉಣ್ಣಕ್ಕೆ ತಿನ್ನಕ್ಕೆ ಏನು ಸಮಸ್ಯೆ ಇರಲಿಲ್ಲ. ಮತ್ತು ಭಾವನಾತ್ಮಕ ಅಂದ್ರೆ ಏನು, ಅವರ ಫೀಲಿಂಗ್ಸ್ ಕೂಡ ತುಂಬಾ ಒಳ್ಳೆ ದೃಷ್ಟಿಯಲ್ಲಿ ಬೆಳೆದಂತ ಒಂದು ಪರಿಸರ ಅವರಿಗೆ ಸಿಕ್ಕಿತ್ತು ಅಂತ ಅವರು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಈ ಒಂದು ಚಿತ್ರದಲ್ಲಿ ನೀವು ಮಕ್ಕಳೇ ನೋಡ್ತಾ ಇದ್ದೀರಿ. ಈ ಕಡೆ ಹೌಸ್ ಆಫ್ ಕಲಾಂ ಅಂತ ಇರೋದು ಈಗಿನ ಒಂದು ಬಿಲ್ಡಿಂಗ್, ಈ ಸೈಡ್ ಅವರದು ಪುಶ್ತೈನಿ ಮಕಾನ್, ಹಳೆಯ ಕಾಲದ ಅವರದು ಒಂದು ಮನೆಯ ಚಿತ್ರವನ್ನ ಇಲ್ಲಿ ನೋಡ್ತಾ ಇದ್ದೀರಿ. ಓಕೆ ಮಕ್ಕಳೇ, ನೀವು ರಾಮೇಶ್ವರಕ್ಕೆ ಹೋದ್ರೆ ಈಗಲೂ ಕೂಡ ಅಲ್ಲಿ ಭೇಟಿ ಕೊಡಬಹುದು. ಆದ್ರೆ ಹಳೆ ಬಿಲ್ಡಿಂಗ್ ನಿಮ್ಮಲ್ಲಿ ಕಾಣಿಸೋದಿಲ್ಲ. ಈ ಹೊಸದಾಗಿ ಕಟ್ಟಿದಂತ ಮನೆಯನ್ನ ನೀವಲ್ಲಿ ನೋಡಬಹುದು. ಅಲ್ಲಿ ಎಲ್ಲ ಅವರ ಒಂದು ಎಕ್ಸಿಬಿಟ್ ಮಾಡಿದ್ದಾರೆ. ಅವರು ಪಡೆದಂತ ಪುರಸ್ಕಾರಗಳಾಗಿರ್ಬೋದು, ಕೆಲವೊಂದು ಅವರ ಪುಸ್ತಕಗಳು, ಅದೆಲ್ಲ ಕೂಡ ಅಲ್ಲಿ ಎಕ್ಸಿಬಿಟ್ ಆಗಿರುವಂತಹದ್ದು. नेक्स्ट ಬಂದ್ಬಿಟ್ಟು मैं प्राय अपनी माँ के साथ ही रसोई में नीचे बैठकर खाना खाया करता था. ನಾನು ಸಾಧಾರಣವಾಗಿ ಯಾವಾಗ್ಲೂ ನನ್ನ ಅಮ್ಮನ ಜೊತೆಗೇನೆ ಅಡಿಗೆ ಮನೆಯಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೆ. मेरे सामने केले के पत्ता बिछाती और फिर उस पर चावल एवं सुगंधित स्वादिष्ट सांभर डालती. साथ में घर में बना अचार और नारियल की ताजी चटनी भी होती. ಒಂದು ಚಿತ್ರದಲ್ಲಿ ತೋರಿಸ್ತಂತೆ ಮಕ್ಕಳೇ, ಒಂದು ಬಾಳೆ ಎಲೆ ಮೇಲೆ ಅವರಮ್ಮ ಏನ್ ಮಾಡ್ತಿದ್ರು, ಇವರು ಊಟ ಕುತ್ಕೊಂಡ ತಕ್ಷಣ ಎದುರುಗಡೆ ಹೋಗಿ ಬಾಳೆ ಎಲೆಯನ್ನ ಹಾಕ್ತಾ ಇದ್ರು. ಆ ಬಾಳೆ ಎಲೆ ಮೇಲೆ ಅನ್ನ, ಒಂದು ಸುಗಂಧಿತವಾದಂತ ಟೇಸ್ಟಿ ಆದಂತ ಸಾಂಬಾರು, ಜೊತೆಗೆ ಮನೆಯಲ್ಲೇ ಮಾಡಿದಂತ ಉಪ್ಪಿನಕಾಯಿ ಮತ್ತು ಕಾಯಿ ಚಟ್ನಿ, ಕೊಬ್ಬರಿ ಚಟ್ನಿ ಅಂತ ನಾವು ಹೇಳ್ತೀವಿ, ಅದನ್ನ ಅವರಿಗೆ ಬಡಿಸ್ತಾ ಇದ್ರು. प्रतिष्ठित शिव मंदिर जिसके कारण रामेश्वरम प्रसिद्ध स्थल है का घर से 10 मिनट का पैदल रास्ता था. ನೋಡ್ರಿ, ಅವ್ರ ಮನೆ ಪ್ರತಿಷ್ಠಿತವಾದಂತ ಫೇಮಸ್ ಆಗಿರುವಂತ ಒಂದು ಶಿವಮಂದಿರ, ರಾಮೇಶ್ವರ ಮಂದಿರ ಇದೆಯಲ್ಲ, ಅದು ಅವರ ಮನೆಯಿಂದ ಬರೀ 10 ನಿಮಿಷದ ದಾರಿ. ನಡ್ಕೊಂಡು ಹೋದ್ರೆ 10 ನಿಮಿಷ ಸಾಕು ಅಂತ ಒಂದು ದೇವಸ್ಥಾನದ ಹತ್ರ ಅವ್ರ ಮನೆ ಇರುವಂತಹದ್ದು. ಜಿಸ್ ಇಲಾಖೆ ಮೇ ಹಮ್ रहते थे वहाँ मुस्लिम बहुत था. ಯಾವ ಒಂದು ಇಲಾಖೆ ಅಂದ್ರೆ ಏರಿಯಾ, ಯಾವ ಏರಿಯಾದಲ್ಲಿ ಅವ್ರು ಇರ್ತಿದ್ರೋ ಅಲ್ಲಿ ಮುಸ್ಲಿಮ್ರು ತುಂಬಾ ಜನ ಇರ್ತಾ ಇದ್ರು. ಲೇಕಿನ್ वहाँ कुछ हिंदू परिवार भी थे जो अपने मुसलमान पड़ोसियों के साथ मिलजुल कर रहते थे. ಆದ್ರೆ ಅಲ್ಲಿ ಕೆಲವೊಂದು ಹಿಂದೂ ಪರಿವಾರಗಳು ಕೂಡ ಇರುವಂತಹದ್ದು. ಅವ್ರ ಜೊತೆಗೆ ಮುಸ್ಲಿಮರ ಒಂದು ನೆರೆಹವರ ಜೊತೆಗೆ ಈ ಹಿಂದೂಗಳು ಒಟ್ಟಿಗೆ ಸೇರ್ಕೊಂಡು ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಂಬಂಧವನ್ನ ಬೆಳೆಸ್ಕೊಂಡು ಅವರು ಇರ್ತಾ ಇದ್ರು. हमारे इलाके में एक बहुत ही पुरानी मस्जिद थी जहाँ शाम को नमाज के लिए मेरे पिताजी मुझे अपने साथ ले जाते थे. ನೋಡ್ರಿ, ನಮ್ಮ ಮನೆ ಹತ್ರನೇ ಅಲ್ಲಿ ಒಂದು ಹಳೆಯದಾದಂತ ಮಸೀದಿ ಇತ್ತು. ಅಲ್ಲಿ ದಿನ ಸಾಯಂಕಾಲ ನಮಾಜ್ ಓದ್ಲಿಕ್ಕೆ ಅವರ ತಂದೆಯವರವರನ್ನ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. रामेश्वरम मंदिर के सबसे बड़े पुजारी पक्षी लक्ष्मण शास्त्री मेरे पिताजी के अभिन्न मित्र थे. ನೋಡಿ, ರಾಮೇಶ್ವರ ಮಂದಿರದ ಪೂಜಾರಿ ಅವ್ರು ಯಾರಿದ್ರು, ಲಕ್ಷ್ಮಣ್ ಶಾಸ್ತ್ರಿ ಅನ್ನುವಂಥವ್ರು ಕೂಡ ಅವರ ತಂದೆಯವರ ಗೆಳೆಯರಾಗಿದ್ರು. ಆಧ್ಯಾತ್ಮಿಕ್ ಮಾಮಲೋಂ ಪರ್ ಚರ್ಚಾಯೇ ಕರ್ತೆ रहते. ಆಧ್ಯಾತ್ಮಿಕತೆ ಅಂದ್ರೇನು, ಆ ಒಂದು ವಿಷಯಗಳ ಬಗ್ಗೆ ಅವರು ಚರ್ಚೆಯನ್ನ ಮಾಡ್ತಾ ಇದ್ರು. जब मैं प्रश्न पूछने लायक बड़ा हुआ तो मैंने पिताजी से नमाज की प्रासंगिकता के बारे में पूछा.
ಯಾವಾಗ ಇವರು ಪ್ರಶ್ನೆಯನ್ನ ಕೇಳಲಿಕ್ಕೆ ಯೋಗ್ಯರಾದ್ರು, ದೊಡ್ಡವರಾದ್ರು ಅಷ್ಟು, ಅವಾಗ ನಮಾಜ್ ಅಂದ್ರೆ ಏನು, ಅದನ್ನ ಯಾಕೆ ಓದ್ಬೇಕು ಅಂತ ಅದ್ರ ಬಗ್ಗೆ ಅವರು ಕ್ವಶನ್ ಅನ್ನ ಕೇಳ್ತಾರೆ. ಅವ್ರು ಹೇಳ್ತಾರೆ, ಏನು ವೇ कहते हैं, ಅವ್ರು ಏನ್ ಹೇಳ್ತಾರಂದ್ರೆ, जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो. ನೋಡ್ರಿ, ನೀನ್ ಯಾವಾಗ ನಮಾಜ್ ಓದ್ತೀಯೋ ನಮ್ಮ ಒಂದು ಶರೀರ ಏನಾಗತ್ತೆ ಅಂದ್ರೆ ಈ ಬ್ರಹ್ಮಾಂಡದ ಒಂದು ಭಾಗ ಆಗ್ಬಿಡತ್ತೆ. ಅದರಲ್ಲಿ ಜಿಸ್ಮೆ दौलत, आयु, जाति या धर्म पंथ का कोई भेदभाव नहीं होता. ನಾವೊಂದು ಈ ಬ್ರಹ್ಮಾಂಡದ ಒಂದು ಅಂಶ ಆಗ್ತೀವಿ, ಒಂದು ಭಾಗ ಆಗ್ತೀವಿ. ಅದರಲ್ಲಿ ಶ್ರೀಮಂತಿಕೆ ಆಗಿರ್ಬಹುದು, ವಯಸ್ಸಾಗಿರ್ಬಹುದು, ಜಾತಿ ಇರ್ಬಹುದು, ಧರ್ಮ ಪಂಥ ಇರ್ಬಹುದು, ಅದರಲ್ಲಿ ಯಾವುದೇ ಒಂದು ಭೇದ ಭಾವ ಇರೋದಿಲ್ಲ ಅಂತ ಅವರು ನಮಾಜಿನ ಇಂಪಾರ್ಟೆನ್ಸ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಮಕ್ಕಳೇ. नेक्स्ट, मुझे याद है पिताजी की दिनचर्या पौ फटने के पहले ही सुबह 4 बजे नमाज पढ़ने के साथ शुरू हो जाती थी. ನಂಗೆ ನೆನಪಿದೆ, ನಮ್ಮ ತಂದೆಯವರ ದಿನಚರಿ, ಪೌ ಫಟ್ನೆ का मतलब होता है प्रभात होना, मतलब सूर्यास्त ಆದ್ಮೇಲೆ, ಸೂರ್ಯೋದಯ ಆಗೋಕಿನ ಮುಂಚೆ, ಪೌ ಫಟ್ನೆಗೆ ಪೆಹಲೆ, ಸೂರ್ಯೋದಯದ ಮುಂಚೆನೆ ಅವರ ಒಂದು ದಿನಚರಿಯಲ್ಲಿ ಸ್ಟಾರ್ಟ್ ಆಗ್ತಾ ಇತ್ತು. ಹೇಗೆ, ನಮಾಜನ್ನ ಓದಿದ ನಂತರ ಅವರು ತಮ್ಮ ದಿನಚರಿಯನ್ನ ಶುರು ಮಾಡ್ತಾ ಇದ್ರು. ನಮಾಜ್ಗೆ ಬಾದ್ ವೇ ಹಮಾರೆ ನಾರಿಯಲ್ ಕೆ ಬಾಗ್ ಜಾಯಾ ಕರ್ತೆ. ನಮಾಜ್ ಓದಿದ ತಕ್ಷಣ ಅವರೆಲ್ಲಿ ಹೋಗ್ತಾ ಇದ್ರು, ಅವರ ಒಂದು ತೆಂಗಿನ ತೋಟಕ್ಕೆ ಅವ್ರು ಹೋಗ್ತಾ ಇದ್ರು. ಬಾಗ್ ಗರ್ ಸೆ ಕರೀಬ್ 4 ಮೀಲ್ ದೂರ ಥಾ. ನೋಡ್ರಿ, ಅವ್ರ ತೋಟ ಮನೆ ಹತ್ರ ಏನಿರ್ಲಿಲ್ಲ, 4 ಕಿಲೋಮೀಟರ್ ದೂರ ಇತ್ತು. करीब दर्जन भर नारियल कंधे पर लिए पिताजी घर लौटते और उसके बाद ही उनका नाश्ता होता. ನೋಡ್ರಿ, ಹೆಚ್ಚು ಕಡಿಮೆ ಅಂದ್ರು 1 ಡಜನ್ ಅಷ್ಟು ತೆಂಗಿನಕಾಯಿಗಳನ್ನ ಅವರು ತಮ್ಮ ಕಂದಾಕ ಮತ್ಲಬ್ ಹೋತಾ ಶೋಲ್ಡರ್ ಅಲ್ಲಿ ಹೊತ್ತು ತರ್ತಾ ಇದ್ರು. ಹೊತ್ತು ತಂದ ನಂತರನೇ ಅವ್ರದ್ದು ಏನಾಗ್ತಾ ಇತ್ತು, ಬೆಳಗಿನ ನಾಷ್ಟಾ ಅಂದ್ರೇನು ಟಿಫಿನ್ ಅಂತ ಹೇಳುವಂತದ್ದು ಆಗ್ತಾ ಇತ್ತು. मैंने अपनी विज्ञान एवं प्रौद्योगिकी की सारी जिंदगी में पिताजी की बातों का अनुसरण करने की कोशिश की है. ಇವರು ಕೂಡ ವಿಜ್ಞಾನದ ವಿಷಯದಲ್ಲಿ ಇರಬಹುದು, ಪ್ರೌದ್ಯೋಗಿಕೆ ಆಗಿರ್ಬೋದು, ಎಲ್ಲ ವಿಷಯಗಳಲ್ಲೂ ಕೂಡ ತಂದೆಯವರ ಜೀವನ, ಅವರ ಒಂದು ಮಾತುಗಳು ಯಾವ ರೀತಿ ಇರ್ತಾ ಇತ್ತು ಅದನ್ನ ಒಂದು ಅನುಕರಣೆ ಮಾಡ್ಲಿಕ್ಕೆ ಅವರು ಪ್ರಯತ್ನ ಪಟ್ಟಂತ ವ್ಯಕ್ತಿಯಾಗಿದ್ರು. मैंने उन बुनियादी सत्यों को समझने, ನೋಡ್ರಿ, मैंने ಒಂದು ಬುನಿಯಾದಿ ಅಂದ್ರೇನು, ಫೌಂಡೇಶನ್, ತಳಹದಿ ಅಂತ ಹೇಳ್ತೀವಿ. ಬುನಿಯಾದಿ ಫೌಂಡೇಶನ್ ಟ್ರುತ್ಸ್ ಏನಿದೆ, ಸತ್ಯ ಏನಿದೆ, ಅದನ್ನ ಬರ್ಸಕ್ ಪ್ರಯಾಸಕ್ಕೆ ಅವರು ಅದನ್ನ ತಿಳ್ಕೊಳ್ಳಿಕ್ಕೆ ತುಂಬಾನೇ ಪ್ರಯತ್ನ ಪಟ್ಟಿದ್ದಾರೆ. ಕಿ ऐसी कोई दैवी शक्ति जरूर है जो हमें भ्रम, दुखों, विषाद और असफलता से छुटकारा दिलाती है तथा ಸಹಿ ರಾಸ್ತಾ ದಿಖಾತಿ ಹೈ. ನೋಡ್ರಿ, ನಮ್ಮಲ್ಲಿ ಯಾವುದೋ ಒಂದು ದೈವಿ ಶಕ್ತಿ ಇದೆ, ಅದೇನ್ ಮಾಡತ್ತೆ, ನಮ್ಮನ್ನ ಭ್ರಮ ಆಗಿರ್ಬೋದು, ಭ್ರಮ ಅಂದ್ರೇನು, ಇಮ್ಯಾಜಿನರಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಕೆಲವೊಬ್ರು, ಅಥವಾ ದುಃಖ ಇರ್ಬೋದು, ವಿಷಾದ ಇರ್ಬೋದು, ಬೇಜಾರಾಗಿರ್ಬೋದು, ಅಸಫಲತೆ ಇರ್ಬೋದು, ಇದರಿಂದ ಎಲ್ಲ ಒಂದು ಮುಕ್ತಿಯನ್ನ ಕೊಟ್ಟು ನಮಗೆ ಹೊಸ ದಾರಿ, ಸರಿಯಾದ ದಾರಿ ಯಾವುದು ಅನ್ನೋದನ್ನ ನಮಗದು ತೋರಿಸ್ಕೊಡ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ. ಅಂತ ಒಂದು ಶಕ್ತಿ ಎಲ್ಲ ಮನುಷ್ಯನಲ್ಲಿ ಇರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. जब पिताजी ने लकड़ी की नौकाएं बनाने का काम शुरू किया, ನೋಡ್ರಿ, ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವಾಗ ನನ್ನ ತಂದೆಯವರು ಕಟ್ಟಿಗೆಯ ನೌಕಾ ಅಂದ್ರೇನು, ಹಡಗುಗಳನ್ನ ಮಾಡೋ ಕೆಲಸ ಶುರು ಮಾಡಿದ್ರು. ಉಸ್ ಸಮಯ ಮೇ 6 साल का था. ಅವಾಗ ಅವರು 6 ವರ್ಷದ ಬಾಲಕ ಆಗಿದ್ರು. ये नौकाएं तीर्थ यात्रियों को रामेश्वरम से धनुषकोडी सेतुकराई भी कहा जाता है तक धनुषकोडी तक ले जाने के काम आती थी. ಈ ಒಂದು ನೌಕೆಗಳು ಯಾವುದಕ್ಕೆ ಹೆಲ್ಪ್ ಮಾಡ್ತಿದ್ವು ಅಂದ್ರೆ, ರಾಮೇಶ್ವರಂ ಇಂದ ಧನುಷ್ಕೋಡಿ, ಅದಕ್ಕೆ ಸೇತುಕರಾಯಿ ಅಂತ ಕೂಡ ಹೇಳ್ತಾರೆ, ಆ ಧನುಷ್ಕೋಡಿಗೆ ಕರ್ಕೊಂಡು ಹೋಗೋದು ಮತ್ತೆ ಬಿಟ್ಟು ಬರೋದು, ಈ ಒಂದು ಕೆಲಸನ ಅದು ಮಾಡ್ತಾ ಇದ್ವು, ಮಾಡ್ಲಿಕ್ಕೆ ಯೂಸ್ ಆಗ್ತಾ ಇದ್ವು ನೌಕೆಗಳು ಅಂತ ಹೇಳ್ತಾರೆ ಅವರು. एक स्थानीय ठेकेदार का मतलब क्या होता है, कॉन्ट्रैक्ट तಗೊಳ್ಳೋದು, ಹೌದಾ. स्थानीय ठेकेदार अहमद जलालुद्दीन के साथ पिताजी समुद्र तट के पास नौका बनाने लगे. ಸಮುದ್ರದ ತೀರದಲ್ಲಿಯೇ ಒಬ್ಬ ಸ್ಥಾನೀಯ, ಅಲ್ಲೇ ಸ್ಥಳೀಯ ಟೇಕೆದಾರ ಇರ್ತಾನೆ, ಕಾಂಟ್ರಾಕ್ಟರ್ ಇರ್ತಾನೆ, ಅಹಮದ್ ಜಲಾಲುದ್ದೀನ್ ಅಂತ ಹೇಳಿ, ಅವ್ರ ಜೊತೆಗೆ
ನೌಕೆಗಳನ್ನ ಹಡಗುಗಳನ್ನ ಮಾಡೋ ಕೆಲಸನ ಶುರು ಮಾಡಿದ್ರು. ಬಾದ್ ಮೇ ಅಹಮದ್ ಜಲಾಲುದ್ದೀನ್ ಕಿ ಮೇರಿ ಬಡಿ ಬಹನ್ ಝೋಹ್ರಾ ಕೆ ಸಾಥ್ ಶಾದಿ ಹೋ ಗಯಿ. ಆದ್ರೆ ಆಮೇಲೆ ಅಹಮದ್ ಜಲಾಲುದ್ದೀನ್ ಅವ್ರ ಜೊತೆಗೆ ಅಬ್ದುಲ್ ಕಲಾಂ ಜಿ ಅವರ ದೊಡ್ಡ ಸಹೋದರಿ, ದೊಡ್ಡ ಅಕ್ಕ ಝುಹರಾ ಅವ್ರ ಮದ್ವೆ ಆಗತ್ತೆ. ನೌಕಾओं को आकर लेते हुए मैं गौर से देखता था. ಅವು ಬಂದ್ ಹೋಗೋದನ್ನ ಇವರು ತುಂಬಾ ಕಾನ್ಸಂಟ್ರೇಟ್ ಇಂದ ನೋಡ್ತಾ ಇದ್ರು. ಪಿತಾಜಿ ಕಾ ಕಾರೋಬಾರ್ ಕಾಫಿ ಅಚ್ಚಾ ಚಲ್ ರಹಾ ತಾ. ಅವರ ಕೆಲಸ ಕೂಡ ತುಂಬಾನೇ ಒಳ್ಳೆ ರೀತಿಯಲ್ಲಿ ನಡೆದಿರುತ್ತೆ. ಏಕ್ ದಿನ್ 100 ಮೀಲ್ ಪ್ರತಿ ಗಂಟೆ ಕಿ ರಫ್ತಾರ್ ಸೆ ಹವಾ ಚಲಿ ಅವರ ಸಮುದ್ರ ಮೇ ತೂಫಾನ್ ಆ ಗಯಾ. ಇದೇ ರೀತಿ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆದುವಾಗ ಏನಾಗುತ್ತೆ, ಒಂದಿನ ಒಂದು ತಾಸಿಗೆ 100 ಕಿಲೋಮೀಟರ್ ಸ್ಪೀಡಲ್ಲಿ ಇರುವಂತ ಒಂದು ತೂಫಾನ್ ಬಿರುಗಾಳಿ ಅಲ್ಲಿ ಬಂದ್ಬಿಡತ್ತೆ. तूफान में सेतु कराई या धनुष्कोडी के कुछ लोग और हमारी नावे ಭಗಯಿ. ಈ ಒಂದು ತೂಫಾನಲ್ಲಿ ಬಿರುಗಾಳಿಯಲ್ಲಿ ಸೇತುಕರಾಯಿಲಿರುವಂತ ಕೆಲವೊಂದು ಜನರು, ಆಮೇಲೆ ಇವ್ರು ಮಾಡಿದಂತ ಎಲ್ಲ ನಾವಂದ್ರೇನು ಹಡಗುಗಳು ಕೂಡ ಏನಾಗ್ಬಿಟ್ವು, ಮುಳುಗ್ ಹೋಗ್ಬಿಟ್ವು. ಉಸಿ ಮೇ ಪಾಂಬನ್ ಪೂಲ್ ಬಿ ಟೂಟ್ ಗಯಾ. ಅದರಲ್ಲಿ ಪಾಂಬನ್ ಅನ್ನುವಂತ ಒಂದು ಸೇತುವೆ ಕೂಡ ಅಲ್ಲಿ ಮುರಿದು ಹೋಗುತ್ತೆ. ಅವರು ಯಾತ್ರಿಯೋ ಸೆ ಭರಿ ಟ್ರೈನ್ ದುರ್ಘಟನಾಗ್ರಸ್ತ ಹೋಗಯಿ. ಇದಲ್ದೇನೆ ಯಾತ್ರಿಗಳು ಪ್ರಯಾಣಿಕರು ಇದ್ದಂತ ಒಂದು ಟ್ರೈನ್ ಕೂಡ ಏನಾಗುತ್ತೆ, ಅಲ್ಲಿ ದುರ್ಘಟನೆಗೆ ಒಳಗಾಗತ್ತೆ. ತಬ್ ತಕ್ ಮೈನೆ ಸಿರ್ಫ್ ಸಮುದ್ರ ಕಿ ಖೂಬ್ಸೂರತ್ ಕೋ ಹಿ ದೇಖಾ ಥಾ. ಅಲ್ಲಿ ತನಕ ಸಮುದ್ರ ಅಂದ್ರೆ ಎಷ್ಟು ಸುಂದರ ಅನ್ನೋದನ್ನ ಮಾತ್ರ ಅವರು ನೋಡಿದ್ರು ಮಕ್ಕಳೇ. ಹೌದಾ, ಇದು ಆ ತೂಫಾನ್ ಬಂದ್ಮೇಲೆನೆ ಗೊತ್ತಾಗತ್ತೆ ಅದರ ಶಕ್ತಿ ಎಂತದ್ದು ಅಂತ ಹೇಳಿ. ಉಸ್ಕಿ ಅಪಾರ ಏವಂ ಅನಿಯಂತ್ರಿತ ಊರ್ಜಾನೆ ಮುಜೆ ಹತಪ್ರಭ ಕರ್ದಿಯಾ. ನೋಡ್ರಿ, ಆ ಸಮುದ್ರದ ಒಂದು ನಿಯಂತ್ರಿಸ್ಲಿಕ್ಕೆ ಆಗ್ಲೇ ಇರುವಂತ ಒಂದು ಶಕ್ತಿ, ಊರ್ಜಾ ಕ ಮತ್ಲಬ್ ಹೋತಾ ಹೈ ಶಕ್ತಿ. ಆ ಒಂದು ಶಕ್ತಿ ಅವರನ್ನ ಹತಪ್ರಭ ಮಾಡ್ಬಿಡತ್ತೆ, ಹತಾಶೆಯನ್ನಾಗಿ ಮಾಡತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಓಕೆ ಬಚ್ಚೋ, ನೆಕ್ಸ್ಟ್. उम्र में काफी फर्क होने के बावजूद अहमद जलालुद्दीन मेरे ಅಂತರಿಂಗ ಮಿತ್ರ ಥೇ. ನೋಡ್ರಿ, ಅಹಮದ್ ಅಕ್ಕನ ಗಂಡ ಅವ್ರೇನಾಗಿದ್ರ ಅಂದ್ರೆ ಅವರಿಗೆ ತುಂಬಾನೇ ಒಳ್ಳೆ ಫ್ರೆಂಡ್ ಆಗಿದ್ರು. ಇಲ್ಲಿ ನೋಡ್ರಿ, ತುಂಬಾನೇ ದೊಡ್ಡವರಿದ್ರು. ಈ ಒಂದು ವಯಸ್ಸಿನ ವ್ಯತ್ಯಾಸ ಇದ್ರೂ ಕೂಡ ಇವರ ಫ್ರೆಂಡ್ ಆಗಿದ್ರು. ವಹ ಮುಜ್ಸೆ ಕರೀಬನ್ 15 साल बड़े थे और मुझे ಆಜಾದ್ ಕಹಕರ್ ಪುಕಾರಾ ಕರ್ತೆ ಥೇ. ನೋಡ್ರಿ, ಅಬ್ದುಲ್ ಕಲಾಂ ಅವರ ಅಕ್ಕನ ಗಂಡ ಅವರು, ಹೌದಾ, ಇವ್ರಕ್ಕಿಂತ 15 ವರ್ಷ ದೊಡ್ಡವರಾಗಿದ್ರು. ಮತ್ ಇವರನ್ನ ಏನಂತ ಹೇಳಿ ಕರಿತಾ ಇದ್ರು ಅವರು? ಆಜಾದ್ ಅಂತ ಹೇಳಿ ಕರಿತಾ ಇದ್ರು. ಹಮ್ ದೋನೋ ರೋಜಾನಾ ಶಾಮ್ ಕೋ ದೂರ್ ತಕ್ ಸಾಥ್ ಘೂಮ್ನೆ ಜಾಯಾ ಕರ್ತೆ ಥೇ. ನೋಡ್ರಿ, ದಿನಾಲು ಸಾಯಂಕಾಲ ಅವರು ಎಷ್ಟೋ ದೂರ ತನಕ ವಾಕಿಂಗ್ ಹೋಗ್ತಾ ಇರ್ತಾರೆ. हम मस्जिद वाली गली से निकलते और समुद्र के रेतीले तट पर चल पड़ते. ನೋಡ್ರಿ, ಮಸೀದ್ ಇರುವಂತ ಆ ಒಂದು ಏರಿಯಾದಿಂದ ಅವರು ವಾಕಿಂಗ್ ಶುರು ಮಾಡಿದ್ರೆ ಸಮುದ್ರಕ್ಕೆ ರೇತಿಲಿ ಅಂದ್ರೆ ಏನಪ್ಪಿ, ಉಸುಗಿರುವಂತ ಸಮುದ್ರ ತೀರ ತನಕ ಇವರು ವಾಕಿಂಗ್ ಹೋಗ್ತಾ ಇದ್ರು. ಮೈ ಅವ್ರ ಜಲಾಲುದ್ದೀನ್ ಪ್ರಾಯ ಆಧ್ಯಾತ್ಮಿಕ ವಿಷಯ ಪರ್ ಬಾತೆ ಕರ್ತೆ. ಅವರಿಬ್ರು ಕೂಡ, ಜಲಾಲುದ್ದೀನ್ ಅವರು ಮತ್ತು APJ ಅಬ್ದುಲ್ ಕಲಾಂ ಅವರು ಆಧ್ಯಾತ್ಮಿಕತೆಯ ಬಗ್ಗೆ ಅಲ್ಲಿ ವಿಚಾರನ ಮಾಡ್ತಿದ್ರು, ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. प्रसंगवश मुझे यहाँ यह भी उल्लेख कर देना चाहिए कि पूरे इलाके में सिर्फ जलालुद्दीन ही थे जो अंग्रेजी में लिख सकते थे. ನೋಡ್ರಿ, ಈ ಒಂದು ವಿಷಯವನ್ನ ಕೂಡ ಅವರು ಉಲ್ಲೇಖ ಮಾಡ್ಲಿಕ್ಕೆ ನಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಪೂರ ಒಂದು ಆ ಏರಿಯಾದಲ್ಲಿ ಜಲಾಲುದ್ದೀನ್ ಅವರು ಮಾತ್ರ ಇಂಗ್ಲಿಷ್ ನಲ್ಲಿ ಬರೀಲಿಕ್ಕೆ ಯೋಗ್ಯರಾದಂತ ವ್ಯಕ್ತಿಯಾಗಿದ್ರು. मेरे परिचितों में जलालुद्दीन के बराबर शिक्षा का स्तर किसी का भी नहीं था. ನನಗೆ ಗೊತ್ತಿರುವಂತ ಎಲ್ಲ ಜನರಲ್ಲಿ ಜಲಾಲುದ್ದೀನ್ ಅವರು ಅವರಷ್ಟೇ ಶಿಕ್ಷಣ ಪಡೆದಂತವರು ಯಾರು ಇರ್ಲಿಲ್ಲ ಅಂತ ಅವರು ಹೇಳ್ತಾರೆ. ಅವ್ರ ನ ಹಿ ಕಿಸಿ ಕೋ ಉನ್ಕೆ ಬರಾಬರ್ ಬಾಹರಿ ದುನಿಯಾ ಕೆ ಬಾರೆ ಮೇ ಪತಾ ಥಾ. ಇವರಿಗೆ ಜನರಲ್ ನಾಲೆಜ್, ಬಾಹರಿ ದುನಿಯಾ ಅಂದ್ರೇನು, ಜನರಲ್ ನಾಲೆಜ್ ಕೂಡ ಅವ್ರದ್ದು ತುಂಬಾನೇ ಒಳ್ಳೇದಾಗಿತ್ತು. ಅಂತ ಜನರಲ್ ನಾಲೆಜ್ ಇರುವಂತ ವ್ಯಕ್ತಿಗಳು ಕೂಡ ಅಲ್ಲಿ ಯಾರು ಇರ್ಲಿಲ್ಲ ಅಂತ ಹೇಳ್ತಾರೆ. जलालुद्दीन मुझे हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की ಉಪಲಬ್ಧಿಯೋं के बारे में बताते रहते थे. ಯಾವಾಗ್ಲೂ ಜಲಾಲುದ್ದೀನ್ ಅವ್ರು ಏನ್ ಮಾಡ್ತಾರೆ, ಅವರಿಗೆ ಶಿಕ್ಷಿತ ವ್ಯಕ್ತಿಗಳು, ಎಜುಕೇಟೆಡ್ ಪರ್ಸನ್ಸ್ ಯಾರಿದ್ದಾರೆ ಮತ್ತು ವೈಜ್ಞಾನಿಕ ಖೋಜು, ಏನ್
ಇನ್ವೆಸ್ಟಿಗೇಷನ್ಸ್ ಏನೇನಾಗಿದೆ, ಇನ್ವೆನ್ಷನ್ಸ್, ನ್ಯೂ ಇನ್ವೆನ್ಷನ್ ಸೈನ್ಸ್ ಅಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ, ಮತ್ತು ಸಮಕಾಲೀನ ಸಾಹಿತ್ಯ, ಆಗಿನ ಕಾಲದ ಸಾಹಿತ್ಯದ ಬಗ್ಗೆ, ಆಮೇಲೆ ಚಿಕಿತ್ಸಾ ವಿಜ್ಞಾನ ಅಂದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಿ, ಮೆಡಿಕಲ್ ಸೈನ್ಸ್ ಅಲ್ಲಿ ಏನೇನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವರು ಹೇಳ್ತಾ ಇದ್ರು. ವಹೀತೆ जिन्होंने मुझे सीमित दायरे से बाहर निकाल कर नई दुनिया का बोध कराया. ನೋಡಿ ಅವರಿಗೊಂದು ಲಿಮಿಟೇಷನ್ಸ್ ಇರ್ತಾ ಇತ್ತು. ಸೀಮಿತ ದಾಯರಾ ಕ ಮತ್ಲಬ್ ಏನು, ಲಿಮಿಟೇಷನ್ಸ್. ಅದರಿಂದ ಹೊರಗೆ ಕಳಿಸಿ ನನ್ಗೆ ಎಲ್ಲಾ ರೀತಿ ಪ್ರಪಂಚ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಟ್ಟಂತ ವ್ಯಕ್ತಿ ಯಾರು? ಜಲಾಲುದ್ದೀನ್ ಆಗಿದ್ರು. ಅಹಮದ್ ಜಲಾಲುದ್ದೀನ್ ಆಗಿದ್ರು ಅಂತ ಅವ್ರ ಬಗ್ಗೆ ಅವರಲ್ಲಿ ಹೇಳ್ಕೊಳ್ತಾ ಇದ್ದಾರೆ. मेरे बाल्यकाल में पुस्तकें एक दुर्लभ वस्तु की तरह हुआ करती थी. ನೋಡ್ರಿ, ನನ್ನ ಒಂದು ಬಾಲ್ಯಕಾಲದಲ್ಲಿ ಪುಸ್ತಕಗಳು ಅಂದ್ರೆ ತುಂಬಾ ವ್ಯಾಲ್ಯೂಯಬಲ್. ದುರ್ಬಲ್ ಅಂತಂದ್ರೆ ದುರ್ಲಭ ವಸ್ತು ಅಂದ್ರೆ ವ್ಯಾಲ್ಯೂಯಬಲ್ ಅಂತ ಹೇಳಿ ಆಗಿತ್ತು ಅವರ ವಿಚಾರದಲ್ಲಿ. हमारे यहाँ स्थानीय स्तर पर एक पूर्व क्रांतिकारी या कहिए उग्र राष्ट्रवादी STR ಮನಿಕಂ ಕಾ ನಿಜಿ ಪುಸ್ತಕಾಲಯ था. ನಿಜಿ ಪುಸ್ತಕಾಲಯ ಅಂದ್ರೆ ಪ್ರೈವೇಟ್ ಆಗಿರುವಂತ ಒಂದು ಪುಸ್ತಕಾಲಯ. ಯಾರು? STR ಅವರು ರಾಷ್ಟ್ರವಾದಿ, ಉಗ್ರ ರಾಷ್ಟ್ರವಾದಿಗಳಾಗಿದ್ರು. ಅವರ ಒಂದು ಮನಿಕಂ ಅನ್ನುವಂತ ವ್ಯಕ್ತಿ, ಅವರದ್ದು ಒಂದು ಪ್ರೈವೇಟ್ ಪುಸ್ತಕಾಲಯ ಇತ್ತು. ಉನ್ಹೋನೆ ಮುಜೆ ಹಮೇಶಾ ಪಡ್ನೆ ಕೆ ಲಿಯೆ ಉತ್ಸಾಹಿತ್ ಕಿಯಾ. ಯಾವಾಗ್ಲೂ ಅವರು ಇವರಿಗೆ ಓದ್ಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಯಾರು? STR ಮನಿಕಂ ಅನ್ನುವಂತ ವ್ಯಕ್ತಿ. मैं अक्सर उनके घर से पढ़ने के लिए किताबें ले आया करता था. ಯಾವಾಗ್ಲೂ ಇವರು ಅವ್ರ ಮನೆಯಿಂದ ಓದ್ಲಿಕ್ಕೋಸ್ಕರ ಏನ್ ಮಾಡ್ತಾ ಇದ್ರು? ಪುಸ್ತಕಗಳನ್ನ ಅವರು ತರ್ತಾ ಇದ್ರು. दूसरे जिस व्यक्ति का मेरे बाल जीवन पर गहरा असर पड़ा वह मेरे चचेरे भाई शमशुद्दीन थे. ಈಗ ಜಲಾಲುದ್ದೀನ್ ಬಗ್ಗೆ ಹೇಳಿದ್ರು, ಆನಂತರ ಮಾನಿಕಂ ಬಗ್ಗೆ ಹೇಳಿದ್ರು, ತಂದೆ ತಾಯಿಯವ್ರ ಬಗ್ಗೆ ಹೇಳಿದ್ರು. ಈಗ ಅವರ ಜೀವನದಲ್ಲಿ ಒಬ್ಬ ಅತಿಯಾದಂತ ಅವ್ರ ಮೇಲೆ ಪ್ರಮಾಣ ಬೀರಿದಂತ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅವರು ಅವರ ಚಚೇರೆ ಬಾಯಿ ಶಂಶುದ್ದೀನ್ ಅನ್ನುವಂತ ವ್ಯಕ್ತಿಯಾಗಿದ್ರು. ವಹ ರಾಮೇಶ್ವರಮ್ಮೆ ಅಖಬಾರೋಂಗೆ ಏಕಮಾತ್ರ ವಿತರಕತೆ. ನೋಡ್ರಿ, ಅವಾಗಿನ ಕಾಲದೊಳಗೆ ರಾಮೇಶ್ವರದಲ್ಲಿ ಅವ್ರು ಮಾತ್ರ ಏನ್ ಮಾಡ್ತಿದ್ರು ಅಂತಂದ್ರೆ ಅಖಬಾರೋಂಗೆ ಏಕಮಾತ್ರ ವಿತರಕ. ಅವ್ರು ಮಾತ್ರ ಏನು ದಿನಪತ್ರಿಕೆಗಳನ್ನ, ನ್ಯೂಸ್ ಪೇಪರ್ ಅಂತ ಹೇಳ್ತೀವಿ, ಅದರ ಒಂದು ಡಿಸ್ಟ್ರಿಬ್ಯೂಟರ್ ಅವರು ಆಗಿದ್ರು. अखबार रामेश्वरम स्टेशन पर सुबह की ट्रेन से पहुंचते थे. ಬೆಳಿಗ್ಗೆ ರಾಮೇಶ್ವರ ಸ್ಟೇಷನ್ ಬೆಳಿಗ್ಗೆ ಟ್ರೈನ್ ಇಂದ ಅಲ್ಲಿ ಬರ್ತಾ ಇದ್ವು. जो पामबन से आती थी. इस अखबार एजेंसी को अकेले शमशुद्दीन ही चलाते थे. ನೋಡು, ಎಲ್ಲ ಒಂದು ನ್ಯೂಸ್ ಪೇಪರ್ಗಳು ಪಾಂಬನ್ ಅನ್ನೋ ಪ್ಲೇಸ್ ಇಂದ ಬರ್ತಾ ಇದ್ವು. ಆ ಒಂದು ಇಡೀ ಒಂದು ಇಲಾಖೆಯಲ್ಲಿ, ಏರಿಯಾದಲ್ಲಿ ಇವ್ರು ಮಾತ್ರ ಏನ್ ಮಾಡ್ತಾ ಇದ್ರು? ಒಂದು ನ್ಯೂಸ್ ಪೇಪರ್ನ ಏಜೆನ್ಸಿಯನ್ನ ನಡೆಸ್ತಾ ಇದ್ರು. ರಾಮೇಶ್ವರಂ ಮೇ ಅಖಬಾರೋಂ ಕಿ ಜುಮ್ಲಾ 1000 ಪ್ರತಿಯಾ ಬಿಕ್ತಿ ಥಿ. ಅಂದ್ರೆ ಏನಿಲ್ಲ ಅಂದ್ರು ರಾಮೇಶ್ವರದಲ್ಲಿ ಈ ನ್ಯೂಸ್ ಪೇಪರ್ಗಳ ಒಂದು ಜುಮ್ಲಾ ಅಂದ್ರೆ ಬಂಡಲ್, 1000 ಪ್ರತಿಯ ಅಂದ್ರೆ 1000 ಪ್ರತಿಗಳು, 1000 ನ್ಯೂಸ್ ಪೇಪರ್ಸ್ ಅಲ್ಲಿ ಮಾರಾಟ ಆಗ್ತಾ ಇದ್ವು ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ. ಬಚ್ಪನ್ ಮೇ ಮೇರೆ 3 ಪಕ್ಕೆ ದೋಸ್ತ್ ತೆ. ನಾನು ಸಣ್ಣವನಿದ್ದಾಗ ನನ್ನ 3 ಪಕ್ಕಾ ಫ್ರೆಂಡ್ಸ್ ಇದ್ರು, ಬೆಸ್ಟ್ ಫ್ರೆಂಡ್ಸ್ ಇದ್ರು. ಪಕ್ಕೆ ದೋಸ್ತ್ ಕ ಮತ್ಲಬ್ ಹೋದ್ರೆ ಬೆಸ್ಟ್ ಫ್ರೆಂಡ್ಸ್. ಅವ್ರು ಯಾರಪ್ಪ ಅಂತ ಹೇಳಿದ್ರೆ ರಮಾನಂದ ಶಾಸ್ತ್ರಿ, ಅರವಿಂದ್ ಅವ್ರ ಶಿವಪ್ರಕಾಶ್ ಅನ್ನುವಂಥವ್ರು. ಯಾರ್ಯಾರು? ರಮಾನಂದ ಶಾಸ್ತ್ರಿ, ಅರವಿಂದ್ ಮತ್ತು ಶಿವಪ್ರಕಾಶ್. ಇವರು ಅಬ್ದುಲ್ ಕಲಾಂ ಜಿ ಅವರ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಏ ತೀನೋ ಹಿ ಬ್ರಾಹ್ಮಣ ಪರಿವಾರ ಥೆ. ನೋಡ್ರಿ, ಇವರು ಮುಸ್ಲಿಂ ಪರಿವಾರದಿಂದ ಬಂದಂತ ವ್ಯಕ್ತಿಗಳಾಗಿದ್ರು. ಆದ್ರೆ ಅವರ ಬೆಸ್ಟ್ ಫ್ರೆಂಡ್ಸು ಬ್ರಾಹ್ಮಣ ಪರಿವಾರದಿಂದ, ಬ್ರಾಹ್ಮಣ ಕುಟುಂಬದಿಂದ ಬಂದಂತ ವ್ಯಕ್ತಿಗಳಾಗಿದ್ರು. ನೋಡ್ರಿ, ಎಷ್ಟು ಇಲ್ಲಿ ಒಂದು ಧರ್ಮ, ಜಾತಿ, ಯಾವುದು ಭೇದ ಭಾವನೆ ಇಲ್ಲ. ಹೌದಾ? ಇದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಜೀವನದಲ್ಲಿ ಅದನ್ನ ಈಗಿನ ಕಾಲಕ್ಕೆ ಅನ್ವಯಿಸ್ಕೊಡ್ಬೇಕು ಮಕ್ಕಳೇ. ओके, नेक्स्ट रमानंद शास्त्री तो रामेश्वरम मंदिर के सबसे बड़े पुजारी पक्षी लक्ष्मण शास्त्री का बेटा था. ನೋಡ್ರಿ, ಅವರ ತಂದೆಯವರ ಫ್ರೆಂಡು ಯಾರಿಲ್ಲಿ? ಪೂಜಾರಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ. ಹೌದಾ? ರಾಮೇಶ್ವರಂ ಮಂದಿರದ ಪೂಜಾರಿ ಲಕ್ಷ್ಮಣ್ ಶಾಸ್ತ್ರಿ ಅವರ ಮಗ ಯಾರು? ರಮಾನಂದ ಶಾಸ್ತ್ರಿ. ಇವರ ಫ್ರೆಂಡ್ ಕೂಡ ಆಗಿದ್ರು. अलग अलग धर्म, पालन पोषण, पढ़ाई लिखाई को लेकर हम में से किसी भी बच्चे ने कभी भी आपस में कोई भेदभाव महसूस नहीं किया. ನೋಡ್ರಿ, ಇವರು ಮುಸ್ಲಿಂ ಪರಿವಾರದವರು, ಅವರು ಬ್ರಾಹ್ಮಣ ಪರಿವಾರದವರು. ಒಬ್ರು ಜಾಸ್ತಿ ಕಲ್ತಿರ್ತಾರೆ, ಒಬ್ರು ಕಡಿಮೆ ಕಲ್ತಿರ್ತಾರೆ. ಆದ್ರೂ ಕೂಡ ಪಾಲನೆ ಪೋಷಣ, ಬಡವರಿರ್ತಾರೆ, ಶ್ರೀಮಂತಿರ್ತಾರೆ,
ಧರ್ಮ ಜಾತಿ ಬೇರೆ ಇರುತ್ತೆ. ಅವೆಲ್ಲ ಇದ್ರೂ ಕೂಡ ಯಾವತ್ತೂ ಈ ಮಕ್ಕಳಲ್ಲಿ ಯಾವುದೇ ಒಂದು ಭೇದ ಭಾವ ಅನ್ನುವಂತ ಒಂದು ಅವರಿಗೆ ಭಾವನೆನೇ ಬಂದಿರಲಿಲ್ಲ, ಆ ಫೀಲಿಂಗ್ಸ್ ಅವ್ರಿಗೆ ಬಂದಿಲ್ಲ ಅಂತ ಹೇಳಿ ಇಲ್ಲಿ ಅಬ್ದುಲ್ ಕಲಾಂ ಜಿ ಅವರು ತಮ್ಮ ಜೀವನದ ಬಗ್ಗೆ ಇಲ್ಲಿ ಹೇಳ್ಕೊಂಡಿರುವಂತಹದ್ದು. ಮಕ್ಕಳೇ, ಈ ಎಲ್ಲ ಕ್ವಾಲಿಟೀಸ್ ಅನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರಷ್ಟು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಟ್ಲೀಸ್ಟ್ ನಮ್ಮ ಜೀವನನ ನಾವು ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೆಸಬಹುದು ಅಂತ ಹೇಳ್ತಾ ಇವತ್ತು ನಾನು ಈ ಪಾಠನ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಸೆಷನ್ ಅಲ್ಲಿ ಈ ಪಾಠದ ಶಬ್ದಾರ್ಥಗಳು, ಕ್ವಶನ್ ಆನ್ಸರ್ ಬಗ್ಗೆ ವಿಡಿಯೋನ ನಾನು ಸೆಂಡ್ ಮಾಡ್ತೀನಿ ಮಕ್ಕಳೇ. ಧನ್ಯವಾದ. ಥ್ಯಾಂಕ್ ಯು.